ಇನ್ವಾಲ್ವ್ಮೆಂಟ್ ಇದೆ, ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ದುಡ್ಡೆಲ್ಲಿಂದ ಬಂದಿದೆ ಇವರಿಗೆ? ಇವೆಲ್ಲ ತನಿಖೆ ಆಗಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಏಜೆನ್ಸಿ, ತನಿಖೆ ಮಾಡೋ ಏಜೆನ್ಸಿ ಬೇಕು ಇದಕ್ಕೆ. ಅದಕ್ಕೆ NIA ಕೊಡಿ ಅಂದ್ರೆ ಇವತ್ತು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದಿರಿ. ಸತ್ಯಾಂಶ ಹೊರಬರುತ್ತೆ ಅಂತ ಪೂರ್ಣ ವಿಶ್ವಾಸ ನಮಗಿದೆ. ಅವ್ರ ಕುಟುಂಬದವ್ರಿಗೂ ಸತ್ಯಾಂಶ ಹೊರಗಡೆ ಬರ್ತತೆ ಅಂತ, ಅವ್ರ ಕುಟುಂಬದವ್ರಿಗೂ ಅಟ್ಲೀಸ್ಟ್ ಸತ್ತಿರೋ ಅಂತ ಸುಹಾಸ್ ಶೆಟ್ಟಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸತ್ಯ ಹೊರಬಡದೆ ಅಂತೇಳಿ ಅವ್ರ ಕುಟುಂಬದವರು ಸ್ವಾಗತ ಮಾಡಿದ್ದಾರೆ. ನಾನು ಇಲ್ಲಿನ ಆಡಳಿತ ನಡೆಸುವಂತ ಅಧಿಕಾರಿಗಳಿಗೆ ಹೇಳ್ತೀನಿ, ಯಾರ್ದೋ ಮಾತು ಕೇಳ್ಕೊಂಡು ನೀವು ತಪ್ಪು ಮಾಡಿದ್ರೆ ಮುಂದೆ ಪಶ್ಚಾತ್ತಾಪ ಬೀಳಬೇಕಾಗುತ್ತೆ. ಕಾನೂನೇನಿದೆ ಕಾನೂನು ಪ್ರಕಾರ ಮಾಡಿ. ದೇಶ ದ್ರೋಹಿಗಳಿಗೂ ಒಂದೇ ಕಾನೂನು, ದೇಶದ ಪರವಾಗಿರೋರ್ಗೂ ಒಂದೇ ಕಾನೂನನ್ನ ಮಾಡಬೇಡಿ ಅನ್ನೋ ವಿಚಾರವನ್ನ ಸ್ಪಷ್ಟವಾಗಿ ನಾವೆಲ್ಲ ಮುಖಂಡರುಗಳು ಅವರಿಗೆ ತಿಳಿಸಿದಿರಿ. ಇವತ್ತೇ ಲಾಸ್ಟ್. ನಾಳೆಯಿಂದ ಈ ಪಾಠಗಳನ್ನ ಇಟ್ಕೊಂಬೇಡಿ. ನಾವು ಎಲ್ಲ ಸರ್ಕಾರ ನಡೆಸಿರೋರೆ, ನಮ್ಮ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ನಮ್ಮ ಪಕ್ಕದಲ್ಲಿ ಸರ್ಕಾರ ನಡೆಸಿದಿರಿ. ಅದರಿಂದ ಈ ತರದ ಚಟುವಟಿಕೆಯನ್ನು ಬಿಟ್ಟು ನ್ಯಾಯಯುತವಾಗಿ ನಾವು ಬೆಂಗಳೂರಲ್ಲಿ ಹೇಳಿದಿರಿ, ವಿ ಆರ್ ವಿತ್ ಪೊಲೀಸ್ ಅಂತ. ಕಮಿಷನರ್ನ ಸಸ್ಪೆಂಡ್ ಮಾಡಿದ್ರು, ವಿ ಆರ್ ವಿತ್ ಪೊಲೀಸ್ ಅಂತ ಹೇಳಿದಿರಿ. ಮಂಗಳೂರಲ್ಲಿ ವಿ ಆರ್ ನಾಟ್ ವಿತ್ ಪೊಲೀಸ್, ಯು ಆರ್ ಅಗೇನಿಸ್ಟ್ ಪೊಲೀಸ್. ಹಂಗಾಗಬಾರ್ದು ಅಂತ ಹೇಳಿದಿರಿ. ಯಾರೋ ಗವರ್ಮೆಂಟ್ ಅವರು ಚಿತಾವಣೆಯಿಂದ, ಯಾರೋ ಪುಡಿ ಲೀಡರ್ಗಳ ಚಿತಾವಣೆಯಿಂದ ಇಲ್ಲಿ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡಿದ್ರೆ ಅದರಿಂದ ನಿಮಗೆ ಒಳ್ಳೇದಾಗಲ್ಲ ಅನ್ನೋ ಮಾತನ್ನು ಕೂಡ ಅವರಿಗೆ ಯಾವ ರೀತಿ ಹೇಳಬೇಕು ಅದನ್ನು ಹೇಳಿದಿರಿ. ನಾವಿವತ್ತು ನಮ್ಮ ಕಾರ್ಯಕರ್ತರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ, ನಾವು ನಿಮ್ ಜೊತೆ ಇದ್ದೀರಿ, ಭಯ ಬೀಳ್ಬೇಡಿ. ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗೆ ನಾವು ನಿಮ್ ಜೊತೆ ಇದ್ದೀರಿ. ಇಡೀ ಪಾರ್ಟಿ ಯಾವುದೇ ಸಂದರ್ಭ ಬಂದ್ರು, ಹೇಗೆ ಬಂದ್ರು ನಾವು ನಿಮ್ ಜೊತೆ ನಿಲ್ತೀರಿ. ಎನಿ ಮೂಮೆಂಟ್ ನಿಮ್ ಭಯ ಬೀಳ್ಬೇಡಿ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಕೊಡ್ತಾ ಇದ್ದೀರಿ. ಧನ್ಯವಾದ. ರೌಡಿ ಅನ್ನಕ್ಕೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದನು. ರೌಡಿ ಅನ್ನೋದಕ್ಕೆ ಡೆಫಿನೇಷನ್ಸ್ ಇದೆ ಬಹಳ. ಈಗ ಕಾಂಗ್ರೆಸ್ ಅವ್ರ ಮೇಲೆ, DK ಶಿವಕುಮಾರ್ ಮೇಲೆ ಎಷ್ಟು ಕೇಸ್ ಇದೆ? ಅವರೆಲ್ಲ ಜೈಲ್ಗೆ ಹೋಗಿ ಬಂದಿದ್ರಲ್ಲ. ರಾಹುಲ್ ಗಾಂಧಿ ಮೇಲೆ ಎಷ್ಟು ಬೇಲಲ್ಲಿ ಇದಾರೋ ಗೌಡ್ರೆ ಗೊತ್ತಿಲ್ಲ. ಎಷ್ಟು ಬೇಲ್ಗಳು, 4-5 ಬೇಲ್ಗಳಲ್ಲಿ ಇರ್ಬೋದು. 420 ಕೇಸಲ್ಲೆಲ್ಲ ಇದ್ದಾರೆ ಅವರು. ಈಗ ಅವ್ರನ್ನ 420 ಅಂತ ಹೇಳ್ತೀರಾ ಅಂದ್ರೆ ನನ್ನ ಮೇಲೆ ಕೇಸ್ ಹಾಕ್ತಾರೆ. ನಾನು ಹೇಳಕ್ ಹೋಗಲ್ಲ, ನಾನು ಹೇಳಲ್ಲ. ಆಮೇಲೆ ನಂದೇನ ಸ್ಟೇಟ್ಮೆಂಟ್ ನಾನು ಹೇಳಲ್ಲ. ಅವ್ರು ಅಂತೀರಾ? ಕೋರ್ಟ್ ತೀರ್ಮಾನ ಮಾಡಬೇಕು, ಕೋರ್ಟ್ ತೀರ್ಮಾನ ಮಾಡಬೇಕು ಅಪರಾಧಿ ಅಂತ. ಅಲ್ಲಿವರೆಗೂ ಅಪರಾಧಿಗಳಲ್ಲ. ಕಾಂಗ್ರೆಸ್ ಅವರು ಅವ್ರ ಮನಸ್ಸಿಗೆ ಬಂದಾಗ ಹೇಳ್ತಾರೆ. ಸರ್ಕಾರ ಅಧಿಕಾರದಲ್ಲಿದೆ, 136 ಜನ MLA ಇದ್ದಾರೆ ಅಂತ ದುರಾಂಕಾರವಾಗಿ ನಡ್ಕೊಂತ ಇದ್ದಾರೆ. SM ಕೃಷ್ಣ ಅವ್ರ ಹಿಂದೆ ಎಷ್ಟು ಸಂಖ್ಯೆ ಇತ್ತು, ಕೊನೆಗೆ ಎಷ್ಟಕ್ಕೆ ಬಂತು? 27 ಸ್ಥಾನಕ್ಕೆ ಬಂತು. ಅದನ್ನ ಜ್ಞಾಪಕ ಇಟ್ಕೋಬೇಕು ಅವರು. ಅವರೇ ತಾನೇ ಗವರ್ಮೆಂಟ್, ಅವ್ರು ಮರ್ತೋಗ್ಬಿಟ್ಟವ್ರ ಅಷ್ಟು ಬೇಗ. ಇನ್ನ 2 ವರ್ಷ ಐತೆ ಅವ್ರದ್ದು. ಇವಾಗ ಸರ್ಕಾರ ಹೋಯ್ತು ಅಂತ ಹೇಳ್ಕೊಂಬಿಟ್ಟವ್ರ. ಅವರೇ ಕೊಡೋದು. ಬರೀಲಿ, ಲೆಟರ್ ಬರೀಲಿ. ಅವರು NIA ಕೊಡ್ಬೇಕು ಅಂತ ಬರೋದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ನಮ್ದೇನು ವಿರೋಧ ಇಲ್ಲ, ಕೊಡ್ಲಿ. ನಾವಿವತ್ತು ಅದಿಗೆ ಹೇಳಿದಿರಿ, ನೀವ್ ಯಾವುದೇ ಕೊಲೆ ಆದ್ರೂ ಕೋಮು ಗಲಭೆ, ಕೋಮು ಅಂತ ಹಾಕ್ಬೇಡಿ. ಕೊಲೆ ಆದ ತಕ್ಷಣ ಅದಕ್ಕೆ ರೀಸನ್ ಏನು ಅಂತ ಹುಡುಕಿ ಅಂತ ಹೇಳಿದಿರಿ ನಾವು. ಮೊನ್ನೆ ಕೊಲೆ ಆಯ್ತಲ್ಲ, ಇದು ಬಂಟ್ವಾಳದ್ದು. ನೀವು ಕೋಮು ಗಲಭೆ, ಕೋಮು ಕೊಲೆ ಅಂತ ಹಾಕ್ಬೇಡಿ. ಸತ್ಯ ಸಂಗತಿಯನ್ನು ಹುಡುಕಿ ಅಲ್ಲಿ ಹಳ್ಳಿಗೆ ಹೋಗಿ ಹೇಳ್ತಾರೆ ಅಂತ ಹೇಳಿದಿರಿ ನಾವು. ಅದನ್ನು ಡಿಮ್ಯಾಂಡ್ ಮಾಡಿದಿರಿ. ಈ ಕೊಲೆ ಕೇಸನ್ನು ನಾವು ಡಿಮ್ಯಾಂಡ್ ಮಾಡಿದಿರಿ. ನೀವು ಸರಿಯಾದಂತ ಕಾರಣಗಳನ್ನ ತಿಳಿಸಬೇಕು ರಾಜ್ಯದ ಜನತೆಗೆ ಅಂತ ಹೇಳಿದಿರಿ ನಾವು. ಏನ್ ಕಾರಣ, ಅದಕ್ಕೆ ಕೊಲೆ ಆಗಕ್ಕೆ ಕಾರಣ ಏನು,
ನಮ್ಮ ಪ್ರಕಾರ ಅದು ಕೋಮು ಗಲಭೆ ಅಲ್ಲ ಅಂತಾನೆ ಹೇಳಿದಿರಿ ನಾವು. ಹಿಂದೂ ಮುಸ್ಲಿಂ ಅಲ್ಲ ಅನ್ನೋ ಮಾತನ್ನು ಹೇಳಿದ್ವಿ. ಅದು ಹರಿಪ್ರಸಾದ್ ಅವರ ದೃಷ್ಟಿಯಲ್ಲಿ ಅದಿಲ್ಲದೆ ಇರ್ಬೋದು, ಆದರೆ ರಾಜ್ಯದ ಜನರ ದೃಷ್ಟಿಯಲ್ಲಿ ಬಹುಸಂಖ್ಯಾತರ ಹಿಂದೂಗಳ ದೃಷ್ಟಿಯಲ್ಲಿ ಅದನ್ನು ಎನ್ಐ ಕೊಡಬೇಕು. ಇದರಲ್ಲಿ ವಿದೇಶಿ ಕೈವಾಡ ಇದೆ, ಹಣ ಎಲ್ಲಿಂದ ಬಂತು, ಸುಪಾರಿ ಯಾರು ಕೊಟ್ಟವರು, ಇವೆಲ್ಲನೂ ಕೂಡ ತನಿಖೆ ಆಗಬೇಕು. ತಮಗೂ ಗೊತ್ತಿದೆ, ಹರಿಪ್ರಸಾದ್ ಅವರು ಗೊತ್ತಿಲ್ಲ ನನಗೆ ಅವರು ಎಷ್ಟು ಲೆವೆಲ್ ಲೀಡ್ರು ಅಂತ, ಅವ್ರ ಲೆವೆಲ್ ಗೊತ್ತಿಲ್ಲ. ನಮ್ಮ ಡೆಪ್ಟಿ ಸಿಎಂ ಇದಾರಲ್ಲ, ಯಾರು DK ಶಿವಕುಮಾರ್ ಸಾಹೇಬ್ರು, ಡೆಪ್ಟಿ ಸಿಎಂ, ಅವರೇನ್ ಹೇಳಿದ್ರು, ಕುಕ್ಕರ್ ಬ್ಲಾಸ್ಟ್ ಮಾಡಿದವ್ರು ನಮ್ಮ ಬ್ರದರ್ಸ್ ಅಂದ್ಬಿಟ್ರು. ಒಳ್ಳೆಯವರು ಪಾಪ, ಅವ್ರನ್ನೆಲ್ಲ ಕದೀಮರು ಅಂತ ಇದ್ದಾರೆ ಬಿಜೆಪಿಯವರು ಅಂತ. ತನಿಖೆ ಮಾಡಿದಾಗ ಅವನು ಇಡೀ ದೇಶದಲ್ಲಿ ಬಾಂಬ್ ಹಾಕಕ್ಕೆ 5-6 ಕಡೆ ಬಾಂಬ್ ಹಾಕಕ್ಕೆ ರೆಡಿ ಮಾಡಿದ್ದ ಅಂತವನ್ನ ಬ್ರದರ್ಸ್ ಅಂತರು. ಅದಕ್ಕೆ ಕಾಂಗ್ರೆಸ್ ಅವರು ಅವ್ರ ಬ್ರದರ್ಸ್ಗಳ ಬಗ್ಗೆ ಬಹಳ ಪ್ರೀತಿ. ಅಧ್ಯಕ್ಷರಿದ್ದಾರೆ ಹೇಳ್ತಾರೆ, ಹೌದಲ್ಲ ಏನಂದ್ರೆ ನಾಳೆ ಅಲ್ಲಿ ಬೆಂಗಳೂರಲ್ಲಿ ಮಾತಾಡ್ತೀನಿ. ಅದು ದೊಡ್ಡ ಲಿಸ್ಟ್. ನಾಳೆ ಅದ್ರ ಬಗ್ಗೆ ನಮ್ಮ ನಾಯಕರು ಪ್ರೆಸ್ ಮೀಟ್ ಮಾಡ್ತಾರೆ. ದೊಡ್ಡ ಲಿಸ್ಟ್ ಇದೆ, ಅರ್ಧ ಗಂಟೆ 3/4 ಗಂಟೆ ಬೇಕು. ದಾಖಲೆ ತಂದಿದ್ದೀನಿ. ಇದರದಿದ್ದ ಇಲ್ಲಿ ಇವತ್ತು ಈಗಾಗಲೇ ನಾವು ನಮ್ಮ ಕಾರ್ಯಕರ್ತರ ಜೊತೆ ಸುಮಾರು 1,500 ಜನ ಕಾರ್ಯಕರ್ತರ ಜೊತೆ ಸಂವಾದ ಕಾರ್ಯಕ್ರಮ ಮಾಡಿದಿರಿ. ನಾವೇನಾದರೂ ಈ ಅಧಿಕಾರಿ ವರ್ಗ ಇದೇ ರೀತಿ ಮುಂದುವರೆದ್ರೆ ಅದಕ್ಕೆ ಏನ್ ಕ್ರಮ ಮಾಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ರೂಪುರೇಖೆಗಳನ್ನ ಫಿಕ್ಸ್ ಮಾಡಿದ್ದಾರೆ. ಅದನ್ನು ಅಧಿಕಾರಿಗಳಿಗೆ ಹೇಳಿದ್ದೀನಿ, ಆ ಮಟ್ಟಕ್ಕೆ ತಗೊಂಡೋಗಕ್ ಬಿಡಬೇಡಿ, ಇದನ್ನ ನಾವು ಇಲ್ಲಿಗೆ ಬಿಡಲ್ಲ, ನಾವು ನೀವೇನೇ ಮಾಡಿದ್ರು ನಮ್ಮ ಕಾರ್ಯಕರ್ತರ ಜೊತೆ ನಿಲ್ತೀರಿ ಅಂತ ನಮ್ಮ ಹೇಳಿದಿರಿ. ನಾವು ಅವರೇನಾದ್ರೂ ತಿರ್ಗಾ ಇದೇ ಚಾಳಿ ಮಾಡಿದ್ರೆ ನಾವು ಇದರ ವಿರುದ್ಧ ದೊಡ್ಡ ಹೋರಾಟ ಆಂದೋಲನವನ್ನ ಪ್ರಾರಂಭ ಮಾಡ್ತೀವಿ. ಇಷ್ಟು ನಡೆದ್ರೂ ಕೂಡ ನಾವು ಸಮಾಧಾನದಲ್ಲಿ ಇದೀವಿ ಅಂತ ಹೇಳಿದ್ರೆ ಅದು ದೌರ್ಬಲ್ಯ ಅಂತೇಳಿ ಆಡಳಿತ ಪಕ್ಷದವರಾಗ್ಲಿ ಪೊಲೀಸ್ ಇಲಾಖೆಯವರಾಗ್ಲಿ ಅದು ದೌರ್ಬಲ್ಯ ಅಂತ ಅವ್ರು ಅನ್ಕೊಂಡ್ರೆ ಅದು ಮುಂದೆ ಅವರೇ ಅನುಭವಿಸಬೇಕಾಗ್ತದೆ. ನಮ್ಮ ಕಾರ್ಯಕರ್ತರು ಸಮಾಧಾನದಲ್ಲಿದ್ದಾರೆ. ಇವತ್ತು ನಾವು ಅದನ್ನೂ ಹೇಳಿದ್ವಿ ಪೊಲೀಸ್ ಕಮಿಷನರ್ ಹತ್ರ, ಇವತ್ತು ಎರಡೂ ಕೈಯಿಂದ ಸೇರಿದ್ರೆ ಚಪ್ಪಾಳೆ ಆಗ್ತದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು ನೀವೇ ಹೊಣೆಗಾರ ಅನ್ನೋದನ್ನು ಕೂಡ ನಾವು ಹೇಳಿದ್ದೇವೆ. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆದ್ರೆ ಬೀದಿಗಳದ್ದು ಹೋರಾಟ ಮಾಡ್ತೇವೆ.